ಕಲಬುರಗಿಯ ಸೆಂಟ್ರಲ್ ಜೈಲ್ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಾಗುತ್ತಲೇ ಇದೆ. ಇತ್ತೀಚೆಗೆ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಅನಿತಾ ಅವರ ಕಾರನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ವಿವಾದಾತ್ಮಕ ಘಟನೆ ಮೂಲಕ ಸದ್ದು ಮಾಡ್ತಿದೆ. ಹೌದು, ಕೈದಿಗಳ ಮನಪರಿವರ್ತನೆ ತಾಣವಾಗಬೇಕಾಗಿದ್ದ ಕೇಂದ್ರ ಕಾರಾಗೃಹ ಕೈದಿಗಳ ಪಾಲಿನ ರೆಸಾರ್ಟ್ ಆಗಿ ಮಾರ್ಪಟ್ಟಿದೆಯಾ ಎಂಬ ಅನುಮಾನಗಳು ಹುಟ್ಟಿಕೊಳ್ತಿವೆ. ಜೈಲಿನೊಳಗೆ ಕೈದಿಗಳು ರಾಜಾರೋಷವಾಗಿ ಎಣ್ಣೆ ಪಾರ್ಟಿ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗ್ತಿದೆ. ಮೊಬೈಲ್, ಮದ್ಯ, ಸಿಗರೇಟ್, ಬೀಡಿ, ಗುಟ್ಕಾ, ತಂಬಾಕು ಮುಂತಾದ ನಿಷೇಧಿತ ವಸ್ತುಗಳು ಜೈಲಿನಲ್ಲಿ ಕೈದಿಗಳ ಕೈಗೆ ಸಲೀಸಾಗಿ ಸೇರ್ತಿವೆ. ಇದರಿಂದ ಕೈದಿಗಳು ಬಿಂದಾಸಾಗಿ ಲೈಫ್ ಸ್ಪೆಂಡ್ ಮಾಡ್ತಿದ್ದಾರೆ. ರಾಜಾರೋಷವಾಗಿ ಬೆಲೆ ಬಾಳುವ ಸ್ಮಾರ್ಟ್ ಫೋನ್ ಬಳಸಿಕೊಂಡು ಹೊರಗಿನ ವ್ಯವಹಾರ, ಅಕ್ರಮ ದಂಧೆಗಳನ್ನು ಜೈಲಿನಲ್ಲಿ ಕುಳಿತು ನಿಭಾಯಿಸ್ತಿದ್ದಾರಾ? ಹಾಗಾದರೆ ಜೈಲ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗಳು ಸಹಜವಾಗಿ ಹುಟ್ಟುಕೊಳ್ತಿವೆ. ಜೈಲಿನ ಅಧೀಕ್ಷಕಿ ಅನಿತಾ ಹಣ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಮತ್ತೊಂದು ಕಡೆ. ಇನ್ನೊಂದು ಕಡೆ ಅನಿತಾ ಅವರು ಈ ಜೈಲಿಗೆ ಅಧೀಕ್ಷಕರಾಗಿ ಬಂದ ಮೇಲೆ ರಾಜ್ಯಾತೀತಕ್ಕೆ ಬ್ರೇಕ್ ಹಾಕಿದ್ದಾರೆ ಎಂಬ ಪ್ರಶಂಸೆಯ ಮಾತುಗಳು ಸಹ ಕೇಳಿಬರುತ್ತಿದ್ದು, ಈ ಕುರಿತು ತನಿಖೆ ನಡೆದ ಬಳಿಕವೇ ಸತ್ಯಾಸತ್ಯತೆ ಹೊರಬೀಳಲಿದೆ.